ವಿರಾಮದ ನಂತರ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ. ಗುರುಜಿ, ಕೃಷ್ಣನ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೀರಿ, ಈಗ ಮುಂದುವರಿಸ್ತೀರಾ? ನೋಡಿ, ಇವಾಗ ನಾನು ಮೊನ್ನೆ ದಿವಸ ನಿಮಗೆಲ್ಲ ಹೇಳಿದೆ, ಹೊಸ್ಲ ಹತ್ರ ವಿಶೇಷವಾಗಿ ಮಣ್ಣನ್ನು ಇಟ್ಟು ಪೂಜೆಯನ್ನು ಮಾಡಿ ತದನಂತರ ಏನು ಮಾಡಬೇಕು ಅಂತ ಹೇಳಿದೆ. ತುಳಸಿ ಕಟ್ಟೆಯಲ್ಲಿರ್ತಕ್ಕಂಥದ್ದು, ತೆಂಗಿನ ಮರದ ಕೆಳಗಿರತಕ್ಕಂಥದ್ದು, ಮನೆ ಅಂಗಳದಲ್ಲಿರ್ತಕ್ಕಂಥದ್ದು, ಒಳ್ಳೆ ಕ್ಷೇತ್ರದಲ್ಲಿ ಸಿಗತಕ್ಕಂಥ ಮಣ್ಣನ್ನು ಅರ್ಜೆಂಟಾಗಿ ತಂದು ಪೂಜೆಯನ್ನು ಮಾಡಿ ಹೊಸ್ಲ ಹತ್ರ ಇಡಿ. ತದನಂತರ ದೇವ್ರ ಮನೆಗೆ ತೊಗೊಂಡು ಹೋಗಿ ಎಂದೆ. ಕೆಲವರೆಲ್ಲ ಅಲ್ಲೇ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ರೆ. ನೋಡಿ, ಅಲ್ಲೇ ಇಟ್ಕೊಂಡು ಕೂತ್ಕೊಳ್ಳೋದು ಅಂತಲ್ಲ, ಆವತ್ತಿನ ದಿವಸ ಸಾಯಂಕಾಲ ಎಲ್ಲರಿಗೂ ಭೂಮಿಯ ದೋಷಗಳಿದ್ದ ಪಕ್ಷದಲ್ಲಿ ಆ ಮಣ್ಣನ್ನು ತೆಗೆದುಕೊಂಡು ತುಳಸಿ ಹತ್ರ ಇಟ್ಟಿರ್ತಕ್ಕಂಥದ್ದನ್ನು ಅದನ್ನು ತಂದು ಹೊಸ್ಲ ಹತ್ರ ಇಟ್ಟು ಪೂಜೆ ಮಾಡಿ ತದನಂತರ ಮನೆ ಒಳಗೆ ಎತ್ಕೊಂಡು ಹೋಗಿ ಎಂದೆ. ಅದಕ್ಕೆ ನೀವೇನು ಮಾಡಬೇಕು, ಆ ಮಣ್ಣನ್ನು ಈಗ ಹಾಲಲ್ಲಿ ಚೆನ್ನಾಗಿ ಫಸ್ಟ್ ಕ್ಲಾಸ್ ಹಾಲು, ಹಸುವಿನ ಹಾಲಾದರೆ ಒಳ್ಳೆಯದು. ಯಾವ ಕಾಲಕ್ಕೂ ಪ್ಯಾಕೆಟ್ ಹಾಲು ಆ ಕಾಲು ಅಂತಂತಲ್ಲ, ಆ ಹಾಲು ಹಸುವಿನ ಹಾಲಾದರೆ ಇನ್ನೂ ಅತಿ ಶೀಘ್ರ ಫಲಪ್ರಾಪ್ತಿರಸ್ತು. ಹಾಗೆ ಹಾಲಲ್ಲಿ ಗಟ್ಟಿಯಾಗಿ ಆ ಮಣ್ಣನ್ನು ಅಥವಾ ಮರಳನ್ನು ಕಲಿಸ್ಕೋಬೇಕು. ಮರಳಾದರೆ ಪುಡಿ ಆಗಿಬಿಡುತ್ತೆ, ಚೆನ್ನಾಗಿ ಕಲಿಸ್ಕೋಬೇಕು. ಲಕ್ಷಣವಾಗಿ ಕಲಿಸ್ಕೊಂಡು ಗೋಪುರಾಕಾರದಲ್ಲಿ ಮಾಡಿರ್ತಕ್ಕಂಥದ್ದನ್ನು ಭಾಳ ಚೆನ್ನಾಗಿ ನೀವೇನು ಮಾಡಬೇಕು, ವಿಶೇಷವಾಗಿ ದೇವ್ರ ಹತ್ರ ಒಂದಾಗಿ ಇರ್ತಕ್ಕಂಥದ್ದು 2 ಭಾಗ ಮಾಡ್ಕೋಬೇಕು. ಒಂದು ವೀಳ್ಯದೆಲೆ ಮೇಲೆ 2 ಭಾಗನ ಇಟ್ಕೋಬೇಕು. ಬ್ರಹ್ಮ ಮಾಯೆ ಅಂತ. ಒಂದಕ್ಕೆ ಬರೀ ಅರಿಶಿಣದಲ್ಲೇ ಪೂಜೆ ಮಾಡಬೇಕು, ಒಂದಕ್ಕೆ ಬರೀ ಕುಂಕುಮದಲ್ಲೇ ಪೂಜೆ ಮಾಡಬೇಕು. ಇದನ್ನು ನಾಳೆ ಭಾನುವಾರ ವಿಶೇಷವಾಗಿ ಬಂದಿರತಕ್ಕಂಥ ಅನುಗ್ರಹವನ್ನು ಅಮಾವಾಸ್ಯೆ ಒಳಗಡೆ ಮಾಡ್ತಕ್ಕಂಥ ವಿಚಾರ. ಕೃಷ್ಣನ ಜಯಂತಿ ಆದ ನಂತರವೇ ವಿಸರ್ಜನೆಯನ್ನು ಮಾಡ್ಕೋಬೇಕು. ಅದರಿಂದ ನಾಳೆ ಸ್ಮರಣೆ ಮಾಡಿಕೊಂಡು ನೀರಲ್ಲೋ ನದಿಯಲ್ಲೋ ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು ಹಾಕಬೇಕು. ಇಲ್ಲ ಭಾನುವಾರದ ದಿವಸ, ಅಮಾವಾಸ್ಯೆ ದಿವಸ ನೀವು ಭಾನುವಾರ ಮಾತ್ರ ವಿಸರ್ಜನೆ ಮಾಡ್ಕೊಳ್ಳೋ ಯೋಗ. ಅದಕ್ಕೆ ಶುಕ್ರವಾರದವರೆಗೂ ನಾನೆಲ್ಲರಿಗೂ ತಾಳ್ಮೆಯಿಂದ ಇರಿ ಅಂತಕ್ಕಂಥ ವಿಚಾರ ಇವತ್ತು ಮಾಡ್ಕೊಳ್ತಕ್ಕಂಥದ್ದು. ನಾಳೆ ಭಾನುವಾರದ ದಿವಸ ಆದರೂ ಪರಿವರ್ತನೆ ಮಾಡ್ಬೋದು. ಅಂದರೆ ಕೃಷ್ಣ ಜಯಂತಿ ನಂತರ ಶನಿವಾರದ ನಂತರ ಭಾನುವಾರ ಬರೋ ದಿವಸ ನೀವು ವಿಸರ್ಜನೆಯನ್ನು ಮಾಡಬೇಕು. ವಿಸರ್ಜನೆ ಎಲ್ಲಿ ಮಾಡ್ತೀರಾ? ನದಿ ತೀರದಲ್ಲಿ ಮಾಡಬೇಕು. ವಿಶೇಷವಾಗಿ ಯಾರು ತುಳಿದೇ ಇರತಕ್ಕಂಥ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಕಲ್ಯಾಣಿಯಲ್ಲಿ ಮಾಡಬೇಕು. ಯಾವ್ಯಾವುದೋ ಹೊಳ್ಗೆ ಪರಿಪೂರ್ಣವಾಗಿರ್ತಕ್ಕಂಥ ಹಳುಸಿರೋ ಜಾಗದಲ್ಲಿ ಹಾಕಬಾರ್ದು. ಜ್ಞಾಪಕ ಇಟ್ಕೋಬೇಕು. ಪ್ರತಿಯೊಬ್ಬನು ಪರಿವರ್ತನೆ ಅಂತಕ್ಕಂಥದ್ದು ಜೀವನದಲ್ಲಿ ಆ ಗೋಪುರಾಕಾರದಲ್ಲಿ ಒಂದಕ್ಕೆ ಅರಿಶಿಣ ಹಾಕಬೇಕು, ಇನ್ನೊಂದಕ್ಕೆ ಕುಂಕುಮ ಹಾಕಬೇಕು. ಅರ್ಥ ಆಯ್ತಾ? ಆ ವಿಶೇಷವಾಗಿರ್ತಕ್ಕಂಥ ಅರಿಶಿಣ ಹಾಕೋದು ಹರಿದ್ರಾಲಂಕಾರಂ ದಾರಿದ್ರ ಪರಿನಾಶನಾರ್ಥಂ. ಅರ್ಥ ಆಯ್ತಾ? ಅದು ನರಸಿಂಹಭೂಷಿತವಾಗಿರುತ್ತೆ. ನರಸಿಂಹನಿಗೆ ಪ್ರಿಯವಾಗಿರೋದು ಅರಿಶಿಣ. ಕುಂಕುಮ ಹರಿದ್ರಾಲಂಕಾರ ಜೊತೆಗೆ ಕುಂಕುಮಾಲಂಕಾರ ಲಕ್ಷ್ಮೀ ಪೂಜಿತ, ಲಕ್ಷ್ಮಿಗೆ ಪೂಜಿತವಾಗಿರ್ತಕ್ಕಂಥದ್ದು. ಲಕ್ಷ್ಮೀ ನಾರಸಿಂಹ ಸಮೇತ ದಾರಿದ್ರ್ಯವನ್ನು ಹೋಗಿ ವಿಶೇಷವಾಗಿ ಲಕ್ಷ್ಮೀ ಕೃಪಾಕಟಾಕ್ಷ ಕುಂಕುಮದಲ್ಲಿ 2ನ್ನ ಭೂಸ್ಥಿರವಾಗಿ ಮಾಡ್ತಕ್ಕಂಥ ವಿಚಾರ. ಈ ಭೂಸ್ಥಿರವಾಗಿ ಮಾಡ್ತಕ್ಕಂಥ ವಿಚಾರಕ್ಕೆ ತಾವೇನು ಮಾಡಬೇಕು, ಆ ವಿಶೇಷವಾಗಿ ಇಟ್ಕೊಂಡಿರೋದನ್ನ ತದನಂತರ ಸಂಕಲ್ಪ ಮಾಡಿ, ಭೂಮಿ ಬೇಕಾಗಿರೋದು ಅಥವಾ ಮನೆ ಕಟ್ಟದೇ ಇರೋದು ಎಲ್ಲ ಸಂಕಲ್ಪ ಮಾಡಿ ಅದನ್ನು ನೀರಲ್ಲಿ ವಿಸರ್ಜನೆ ಮಾಡಬೇಕು. ನೀರಲ್ಲಿ ವಿಸರ್ಜನೆ ಮಾಡಬೇಕಾದ್ರೆ ಹೀಗೆ 1 ಸಲ 2 ಸಲ 3 ಸಲ ಅದ್ರ ಜೊತೆಗೆ ನೀವು ಮುಳುಗಿ ನೀರಲ್ಲಿ ಬಿಡಬೇಕು. ಜ್ಞಾಪಕ ಇಟ್ಕೊಳ್ಳಿ, 1 ಸಲ ಮುಳುಗಬೇಕಾದ್ರೆ ನೀವು ಮುಳುಗಬೇಕು, ಜೊತೆಗೆ ಹಾಗೂ ಇಟ್ಕೋಬೇಕು. 2 ಸಲ ಮುಳುಗಬೇಕು, 3 ಸಲ ಮುಳುಗಿ ನೀರಲ್ಲಿ ಹಾಗೇ ಬಿಟ್ಬಿಡ್ಬೇಕು. ತಿರುಗಿ ಎತ್ತಬೇಕಾದ್ರೆ ತೆರಬಾರ್ದು ಆಚೆಗೆ ಮೇಲಕ್ಕೆ. ಇದನ್ನು ಹೊರಗಡೆ ತರಬೇಕಾದ ವಿಚಾರ ಪ್ರಾರ್ಥನೆ ಮಾಡಿ ಬಂದ ಮೇಲೆ ಬರೋವಾಗ ಆಂಜನೇಯನ ಸ್ಮರಣೆ ಮಾಡಿಕೊಂಡು, ಯಾವುದಾದ್ರೂ ದೇವಸ್ಥಾನ ನೀನು ನದಿ ಹತ್ರ ಹೋಗಿದ್ರೆ ಯಾವುದೋ ಹತ್ತಿರದಲ್ಲಿ ಅದು ಮುಗಿಸ್ಕೊಂಡು ಬರುವಾಗ ಆಂಜನೇಯನ ಸ್ಮರಣೆ ಮಾಡ್ಕೊಂಡು ಬರಬೇಕು. ಇಲ್ಲದಿದ್ದ ಪಕ್ಷದಲ್ಲಿ ವೀರಭದ್ರನೋ ಅಥವಾ ಕಾಳಭೈರವನ ದೇವಸ್ಥಾನ ಸಿಕ್ಕಿದ್ರೆ ಅದು ವಿಶೇಷವೇ. ಅದಕ್ಕೆ ನೀವು ಭಾನುವಾರದ ದಿವಸ ಸ್ಮರಣೆ ಮಾಡಿಕೊಂಡು ಮಧ್ಯಾಹ್ನವೋ ಬೆಳಗ್ಗೆಯೋ ಸಾಯಂಕಾಲ ಸೂರ್ಯ ಅಸ್ತವಾದ್ರೊಳಗೆ ಮುಗಿಸ್ಕೊಂಡು ಬರಬೇಕು. ಇದು ವಿಚಾರ. ಅದಕ್ಕೆ ನೀವೇನು ಮಾಡಬೇಕು, ಆ ಮಣ್ಣನ್ನು ಇವತ್ತು ಮಾಡಿರ್ತಕ್ಕಂಥ ಸ್ಮರಣೆಯನ್ನು ನಾಳೆ ಬೆಳಗ್ಗೆ ಬೇಗೆದ್ದು ಪೂಜೆ ಮಾಡಿ ಹಾಲಲ್ಲಿ ಕಲಸಿ ಪ್ರಾರ್ಥನೆ ಮಾಡಿ ಅರಿಶಿಣ ಕುಂಕುಮ ಪೂಜೆ ಮಾಡ್ಕೊಳ್ಳಿ. ನೀವು ಅರಿಶಿಣವನ್ನು ಪೂಜೆ ಮಾಡಬೇಕಾದ್ರೆ ಶ್ರೀಮನ್ನಾರಾಯಣ ನೆನೆಸ್ಕೋಬೋದು, ನರಸಿಂಹ ಅಷ್ಟೋತ್ರವನ್ನು ಹೇಳ್ಕೋಬೋದು, ಅಥವಾ ವಿಶೇಷವಾಗಿರ್ತಕ್ಕಂಥ ಸರಸ್ವತಿ ಅಷ್ಟೋತ್ರವನ್ನು ಹೇಳ್ಕೋಬೋದು. ಕುಂಕುಮಾಲಂಕಾರ ಭೂಷಿತ ಕುಂಕುಮನ ಹೇಳ್ಕೋಬೇಕಾದ್ರೆ ಸಾಕ್ಷಾತ್ ಲಕ್ಷ್ಮೀನ ಮಾಡ್ಕೋಬೋದು, ಇಲ್ಲದೇ ಸಾಕ್ಷಾತ್ ದುರ್ಗೆ ಅಷ್ಟೋತ್ರನ ಹೇಳ್ಕೋಬೋದು. ವಿಶೇಷವಾಗಿ ಸುಬ್ರಹ್ಮಣ್ಯನ ಸ್ಮರಣೆ ಮಾಡ್ಕೋಬೋದು, ಕೆಂಪಾಗಿರ್ತಕ್ಕಂಥದ್ದು. ಈ ಎರಡೂ ವಿಶೇಷವಾಗಿರ್ತಕ್ಕಂಥದ್ದನ್ನ ಸ್ಮರಣೆ ಮಾಡಿ ಬಿಡಬೇಕಾದ್ರೆ ಬ್ರಹ್ಮ ಮಾಯೇ ವರ್ಚಸೆ ಅಂತ ಸ್ಮರಣೆ ಮಾಡ್ಕೋಬೇಕು. ಆ ಬ್ರಹ್ಮ ಮಾಯೆ ವರ್ಚಸ್ಸು ಮನೆಯೊಳಗೆ ಸ್ಮರಣೆ ಮಾಡಿಕೊಂಡ್ರೆ ನೀವು ಮನೆ ಕಟ್ಟದಿದ್ದವರು ಕಟ್ಟಕ್ಕೆ ಅವಕಾಶ ಶುರು ಮಾಡುತ್ತೆ, ಜಾಗವೇ ಜೀವನದಲ್ಲಿ ಆಗದಿದ್ದವ್ರಿಗೆ ಜಾಗ ಅವಕಾಶ ಆಗುತ್ತೆ. ಇಷ್ಟೆಲ್ಲ ಶುಕ್ರವಾರದಲ್ಲಿ, ಶುಕ್ರ ಅಂದರೆ ಶುಕ್ರನ ಅನುಗ್ರಹಗಳು ಸಾಕ್ಷಾತ್ ಭಗವಂತ ಕೃಪಾಕಟಾಕ್ಷ ಶುಕ್ರಾಚಾರ್ಯರು. ಅದಕ್ಕೆ ದೈತ್ಯ ರಾಕ್ಷಸರು ಪೂಜೆ ಮಾಡ್ತಾ ಇದ್ದಿದ್ದು ಸಾಕ್ಷಾತ್ ಮಹಾಲಕ್ಷ್ಮಿನ. ಅದರೊಳಗೆ ಎಂಥ ಪಾತಾಳ ಲೋಕದಲ್ಲೂ ಇರತಕ್ಕಂಥ ಲಕ್ಷ್ಮಿ ಗುಪ್ತೇನ ಸ್ಥಿರ, ಎಷ್ಟು ಗುಪ್ತವಾಗಿರ್ತಿರೋ ಅಷ್ಟು ವಿಶೇಷ. ಅದಕ್ಕೆ ನಾನು ಎಷ್ಟೋ ಜನ ಹೇಳ್ತೀನಿ, ಪೂಜೆ ಮಾಡಿದಾಗ ಬಂದು ದೇವ್ರ ಮನೆ ತೋರಿಸ್ಬೇಡಿ. ಯಾವ ಕಾಲಕ್ಕೂ ಯಾರಿಗೂ ಅಕ್ಕ ಪಕ್ಕದ ಮನೆ ಆಗಲಿ ಯಾರೇ ನೆಂಟ್ರಿಗಾಗಲಿ ನೀವು ಮಾಡಿರೋ ಪೂಜೆ ನಿಮಗೆ ಮಾತ್ರ. ಬನ್ನಿ ಸಾವಿತ್ರಮ್ಮ ಚೆನ್ನಾಗಿದ್ರೆ, ಬನ್ನಿ ರಾಧಮ್ಮ ಬನ್ನಿ, ನೋಡಿದ್ರೆ ನಮ್ಮ ದೇವ್ರ ಮನೆ ಎಷ್ಟು ಚೆನ್ನಾಗಿದೆ, ಕುಂಕುಮ ತಗೊಳ್ಳಿ ಅಂಥೇಳಿ ದೇವ್ರ ಮನೆ ತೋರಿಸಿದ್ರಿ. ಯಾರಿಗೆ ದೇವ್ರ ಮನೆ ತೋರಿಸ್ತಿರೋ ಲಕ್ಷ್ಮಿ ಅವಳ ಮನೆಗೆ ಹಾಗೇ ಹೊಟ್ಟೋಗ್ತಾ ಇರ್ತಾಳೆ ಹಿಂಬಾಲಿಸ್ಕೊಂಡು. ಹುಷಾರ್. ಅದಕ್ಕೆ ಹೇಳೋದು,
ನಿಮ್ಮ ಮನೆ ಪೂಜೆಯ ಪುನಸ್ಕಾರ ಆಗಿರ್ತೀವಿ. ಆಮೇಲೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಗಮನಿಸಬೇಕು, ಯಾವತ್ತೂ ವೀಕ್ ಮೈಂಡೆಡ್ ಪೀಪಲ್ ಅಂತ ಕರಿತೀವಿ ಪ್ರತಿಯೊಬ್ಬನಿಗೂ. ಲೈವ್ ಮೈಂಡೆಡ್ ಇಲ್ಲವೇ ಇಲ್ಲದೆ ಇರತಕ್ಕಂಥ ಪೀಪಲ್ ನೀವೆಲ್ಲ, ಪ್ರತಿಯೊಬ್ಬರು ಮನುಷ್ಯರು ಯಾವತ್ತೂ ಸ್ಲೋ ಪಾಯ್ಸನ್. ಜ್ಞಾಪಕ ಇರುತ್ತೆ, ಮಧ್ಯ ಮರ್ತು ಹೋಗ್ತೀರಾ. ಅದಕ್ಕೆ ನಿಮಗೆ ಜ್ಞಾಪಕ ಅವಾಗವಾಗ ಶುಚಿ ಹೇಳಬೇಕು ಅಂದರೆ ಜ್ಞಾಪಕ ಇಟ್ಕೊಳ್ಳಿ. ದೇವರ ಮನೇಲಿ ಅರಿಶಿನ ಕುಂಕುಮ ಯಾವತ್ತೂ ತಿಳ್ಕೊಳ್ಳಿ ಬೇರೆ ಇಡಬೇಕು. ದೇವರಿಗೆ ಪೂಜೆ ಮಾಡಿರ್ತಕ್ಕಂಥ ಅರಿಶಿನ ಕುಂಕುಮ ನೀವುಗಳು ಇಟ್ಕೋಬಾರ್ದು. ನೀವು ಇಟ್ಕೊಂಡ್ಮೇಲೆ ತಿರುಗಿ ದೇವ್ರ ಇಡಕ್ಕೆ ಯಾವ ರೀತಿ ಮನುಷ್ಯ, ಪ್ರತಿಯೊಬ್ಬನಿಗೂ ಅದನ್ನೇ ಹೇಳೋದು. ಯಾವ ಕಾಲಕ್ಕೂ ನೀವು ಇಟ್ಕೊಂಡ್ರೆ ದೇವ್ರಿಗಿಟ್ರೆ ನಿಮಗೆ ಸರಿ ಸಮಾನ ಅಂದ್ಕೊಂಡ್ರೆ ಅವರ ದೇವ್ರಿಗೆ ಇಟ್ಟ ಮೇಲೆ ನೀವು ಇಟ್ಕೋಬೇಕೇ ಹೊರತು ನೀವು ಇಟ್ಕೊಂಡಿರೋ ದೇವ್ರಿಗಲ್ಲ. ಬೇರೆಯವ್ರಿಗೆ ಅರಿಶಿನ ಕುಂಕುಮ ಕೊಡಬೇಕಾದ್ರೆ ಏನು ಮಾಡಬೇಕು, ನೀವು ಸ್ವಲ್ಪ ತಾಳ್ಮೆಯಿಂದ ಕೈ ತರಬೇಕು. ಮಿಕ್ಕ ವಿಚಾರ ನಾನು ಹೇಳಬೇಕು. ಗುರುಜಿ, ಇನ್ನು ಮತ್ತಷ್ಟು ವಿಚಾರಗಳನ್ನ ಮುಂದಿನ ಭಾಗದಲ್ಲಿ ನಾವು ತಿಳ್ಕೊಳ್ತೇವೆ. ವೀಕ್ಷಕರೇ, ಈಗ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ.